ಹೆಂಗಿದೆ ನೋಡಿ ಗೈಸ್, ಒಳ್ಳೆ ಯಮ ಥರ ಇದೆ. ಈ ಕಾರು ಯಾರು ಯೂಸ್ ಮಾಡಿದಂತ ನೀವೇ ನೋಡಿ. ಇದು ಟೊಯೋಟಾ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪಯಣ ಕಾರ್ ಮ್ಯೂಸಿಯಮ್ಗೆ ಹೋಗ್ತಿದ್ದೀವಿ. ಬೆಂಗಳೂರಿಂದ 140 ಕಿಲೋಮೀಟ್ರ್ ಆಗುತ್ತೆ, ನಿಯರ್ ಮೈಸೂರು ಹತ್ರ. ನಾವು ಪಯಣ ಕಾರ್ ಮ್ಯೂಸಿಯಮ್ಗೆ ರೀಚ್ ಆದ್ವಿ. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ಪರ್ ಪರ್ಸನ್ 50 ರುಪೀಸ್ ಅಂತ. ಟೈಮಿಂಗ್ ಬಂದು ಬೆಳಿಗ್ಗೆ 9ರಿಂದ ಸಂಜೆ 8 ಗಂಟೆವರೆಗಿದೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಟಿಕೆಟ್ ಇರುತ್ತೆ. ಇಲ್ಲಿ ನಾವು ಟಿಕೆಟ್ ತಗೊಂಡು ಎಂಟ್ರ್ ಆಗ್ತಿರುವಾಗ ಎಂಟ್ರೆನ್ಸಲ್ಲೇ ವೀರೇಂದ್ರ ಹೆಗಡೆ ಅವರ ಕಾರ್ ಇಟ್ಟಿದ್ದಾರೆ. ಅವರು ಕಾಲೇಜ್ ಟೈಮ್ನಲ್ಲಿ ಯಾವ ಕಾರ್ ಯೂಸ್ ಮಾಡ್ತಿದ್ರು ಅದೇ ಕಾರ್ನ ಇಟ್ಟಿದ್ದಾರೆ. ನೋಡಿ ಹೆಂಗಿದೆ ಅಂತ. ಪಯಣ ಮ್ಯೂಸಿಯಮ್ದು ಒಂದು ಡೆಮೋ ಥರ ಗ್ಲಾಸಲ್ಲಿ ಇಟ್ಟಿದ್ದಾರೆ. ಟಾಟಾ ನ್ಯಾನೋ ಟ್ವಿನ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ನ ಧಾರವಾಡ ಕಾಲೇಜ್ ಅವರು ರೆಡಿ ಮಾಡಿದ್ದಾರೆ. ಕಾರ್ಬೊರೇಟರ್ ನೋಡಿ, ಇದು ಡೈನಮೋ ಆ್ಯಂಡ್ ಟರ್ಬೋ ಚಾರ್ಜರ್ ಅಸೆಂಬ್ಲಿ ಅಂತ. ಹಾಗೆ ಇದು ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್. ಹಾಗೆ ಇದು ಸ್ಟೇರಿಂಗ್ ಬಾಕ್ಸ್. ನೋಡಿ, ನಾವು ಎಷ್ಟೋ ಕಾರ್ನ ಓಡಿಸಿರ್ತೀವಿ, ನಮಗೆ ಕಾರ್ ಒಳಗಡೆ ಮೇನ್ ಪಾರ್ಟ್ ಏನಿರುತ್ತೆ ಅಂತ ಗೊತ್ತಿರಲ್ಲ. ಇಲ್ಲಿ ಮೇನ್ ಪಾರ್ಟ್ ಯಾವುದಂತ ಅವರು ಮೆನ್ಷನ್ ಮಾಡಿ ತೋರಿಸಿದ್ದಾರೆ. 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ನೋಡಿ. ಇದನ್ನು ಈ ಕಾರ್ ನೋಡಿ, ಮಹಾತ್ಮ ಗಾಂಧೀಜಿಯವರು ಯೂಸ್ ಮಾಡ್ತಿದ್ದಂಥ ಕಾರ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ಸೈಡಲ್ಲಿ ಟೈರ್ ಇದೆಯಲ್ವಾ, ಇದು ಎಕ್ಸ್ಟ್ರಾ ವೀಲು. ನಾರ್ಮಲ್ ಆಗಿ ಪಂಚರ್ ಆದ್ರೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಥರ. ಈ ಕಾರ್ ನೋಡಿ ಗೈಸ್, ಹಡ್ಸನ್ ಅಂತ, ಮಾಡೆಲ್ 1947. ಹೆಂಗಿದೆ ನೋಡಿ ಗೈಸ್, ಒಳ್ಳೆ ಯಮ ಥರ ಇದೆ. ಸೈಡಿಂದಲ್ಲಿ ನೋಡಿ ಹಿಂಗೆ ಕಾಣಿಸ್ತಿದೆ ಅಂತ. ಒಳ್ಳೊಳ್ಳೆ ಕಾರ್ ಇಟ್ಟಿದ್ದಾರೆ ಗೈಸ್. ನೀವು ಬಂದು ಒಮ್ಮೆ ವಿಸಿಟ್ ಮಾಡಿ ನೋಡಿ. ಡಿಫ್ರೆಂಟ್ ಕಾರ್ಸ್ ಇಟ್ಟಿದ್ದಾರೆ. ನೀವು ಬಂದು ಟಿಕೆಟ್ ಪ್ರೈಸ್ ಕೂಡ ಕಡಿಮೆ ಇದೆ. ನೀವು ಬಂದು ಆರಾಮಾಗಿ ನೋಡಿಕೊಂಡು ಖುಷಿಯಾಗಿ ಹೋಗ್ಬೋದು. ಈ ಕಾರು ಯಾರು ಯೂಸ್ ಮಾಡಿದ್ದಂತ ನೀವೇ ನೋಡಿ. ಶ್ರೀ ಜಯಚಾಮರಾಜೇಂದ್ರ ಒಡೆಯರು ಯೂಸ್ ಮಾಡಿದ್ದು 1949. ನೋಡಿ, ಬ್ಲ್ಯಾಕ್ ಕಲರ್ ಕಾರು. ಹಾಗೆ ಇಲ್ಲಿ ಬೈಕ್ಸ್ ಕೂಡ ಇಟ್ಟಿದ್ದಾರೆ. ನಮಗೆ ಗೊತ್ತಿರೋದು ನಾರ್ಮಲ್ ಆಗಿ ಲೂನಾ M80, ಇದರಲ್ಲೇ ನಾನು ಬೈಕ್ ಕಲ್ತಿರೋದು. ಹಾಗೆ ನಾರ್ಮಲ್ ಆಗಿ ಬಜಾಜ್ ಅವ್ರದ್ದು ತುಂಬ ಬೈಕ್ಸ್ ಇತ್ತಲ್ಲಿ, ಓಲ್ಡ್ ಮಾಡೆಲ್ ಗಾಡಿ. ವೆಸ್ಪಾ ನೋಡಿ ಗೈಸ್, ಮೊದಲು ಹೆಂಗಿತ್ತಂತ, ಇವಾಗ ಎಷ್ಟೋ ಚೇಂಜ್ ಆಗಿದೆ. ಬಜಾಜ್ ಅವ್ರದ್ದು ಚೇತಕ್ ತುಂಬ ಬೈಕ್ಸ್ ಇತ್ತಲ್ಲಿ. ಎಷ್ಟು ಓಲ್ಡ್ ಮಾಡೆಲ್ ಬೈಕೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಕೆಲವೊಂದು ಬೈಕ್ ನಾವು ನೋಡೇ ಇರಲ್ಲ, ಆ ಥರ ಬೈಕ್ ಕೂಡ ಇದೆ ಇಲ್ಲಿ. ಇದು ನೋಡಿ, ರಾಜ್ದೂತ್ ಅಂತ. ಇಲ್ಲಿ ತುಂಬ ಕಾರ್ಸ್ ಇಟ್ಟಿದ್ದಾರೆ. ಎಲ್ಲ ಕಾರ್ಗೂ ಏನು RPM ಇದೆ, ಟಾರ್ಕ್ ಎಷ್ಟು, ಮಾಡೆಲ್ ಯಾವುದು, ಗಾಡಿ ನೇಮ್ ಏನು ಎಲ್ಲನೂ ಕೊಟ್ಟಿದ್ದಾನೆ ಡೀಟೇಲ್ ಆಗಿ. ನೀವು ಬಂದು ಒಮ್ಮೆ ವಿಸಿಟ್ ಮಾಡಿ ಎಲ್ಲನೂ ನೋಡ್ಕೊಂಡು ಹೋಗಿ.
ನಾವಿಲ್ಲಿ ಮೇಲ್ಗಡೆ ಒಂದು ರೌಂಡ್ ಫುಲ್ ಕಾರ್ಸ್ ಎಲ್ಲ ನೋಡಾಯಿತು. ಅದಾದ ನಂತರ ಮತ್ತೆ ಡೌನ್ಗೆ ಹೋಗಬೇಕು. ಡೌನ್ಗೆ ಹೋದ ನಂತರ ಇನ್ನೂ ತುಂಬ ಕಾರ್ಸ್ ಇವೆ, ಅದನ್ನು ನೋಡ್ಕೊಂಡು ಬರೋಣ. ಬನ್ನಿ ಗಾಯ್ಸ್, ಹೋಗೋಣ. ಇಲ್ಲಿ ನಾನು ತೋರಿಸಿರೋ ಕಾರ್ನ, ಬೈಕ್ನ ನೀವೇನಾದರೂ ನೋಡಿದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಹೆಂಗೆ ಕಾಣಿಸ್ತಿದೆ. ಸೂಪರ್ ಆಗಿದೆ, ನನಗಂತೂ ಈ ಕಲರ್ ಇಷ್ಟ ಆಯಿತು. ನೋಡಿ, ರಾಯಲ್ ಎನ್ಫೀಲ್ಡ್ದು ಎಕ್ಸ್ಪ್ಲೋರರ್ ಅಂತ ಮೊದಲು ಈ ಥರ ಬೈಕ್ ಇತ್ತು, ನಾನಂತೂ ನೋಡಿರಲಿಲ್ಲ. ಇದು CD100 ಬೈಕು, ಇದು ನಾರ್ಮಲ್ ಆಗಿ ಸಿಗತ್ತೆ. ಈ ಕಾರ್ ಸೀಟ್ ನೋಡಿ ಗೈಸ್, ಒಳ್ಳೆ ಕೇಕ್ ಪೀಸ್ ಇದ್ದಂಗಿದೆ. ಹಾಗೆ ಈ ಟ್ಯಾಕ್ಸಿ ನೋಡಿ, ಮುಂಬೈಯಲ್ಲೆಲ್ಲ ಜಾಸ್ತಿ ಇದೇ ಥರ ಟ್ಯಾಕ್ಸಿ ಇರುತ್ತೆ, ಮತ್ತು ನೀವು ತುಂಬ ಮೂವೀಸಲ್ಲಿ ಕೂಡ ನೋಡಿರ್ಬೋದು. ಹಾಗೆ ಇದು ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು. ನೋಡಿ ಏನು ಸೂಪರ್ ಆಗಿದೆ ಅಂತ, ವೈಟ್ ಕಲರ್ ಕಾರು. ಇವ್ರ ಕಾರನ್ನು ಇಲ್ಲಿಟ್ಟಿರೋದು ತುಂಬ ಖುಷಿ ಆಗ್ತಿದೆ. ಈ ಕಾರ್ ನೇಮ್ ಬಂದು ಡ್ಯಾಟ್ಸನ್ ಅಂತ. ಇದನ್ನು ನೋಡಿ ಗೈಸ್, ಹಳೆ ಕಾಲದ ಲಾರಿ. ಇದು ಟಾಟಾ ಕಂಪ್ನಿಯವ್ರದ್ದಾಗಿರುತ್ತೆ. ಮಾಡೆಲ್ ಬಂದು 1973. ಓಲ್ಡ್ ಮೂವೀಸಲ್ಲೆಲ್ಲ ನೀವು ನೋಡಿರ್ತೀರ, ಅದೇ ಥರ ಇದೆ. ಈ ಟ್ರಕ್ಕನ್ನು ನೋಡಿ, ಎಷ್ಟು ಓಲ್ಡ್ ಕಾರ್ನ ಮತ್ತು ಟ್ರಕ್ನ, ಬೈಕ್ನ ಎಷ್ಟು ನೀಟಾಗಿ ತಂದು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಹಾಗೆ ಈ ಕಾರನ್ನು ನೀವು ಮಕ್ಕಳಿಗೆ ಆಟ ಆಡಲಿಕ್ಕೆ ತಂದು ಕೊಟ್ಟಿರ್ಬೋದು, ಅದೇ ಥರ ಇದೆ ನೋಡಿ. ಈ ಜೀಪ್ ಕೂಡ ನೋಡಿ, ಇದು ತುಂಬ ಮೂವೀಸಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಆ ಫ್ರಂಟಲ್ಲಿ ಗ್ಲಾಸ್ ಇದೆ ನೋಡಿ, ಅದು ಫೋಲ್ಡ್ ಹಾಕ್ಕೊಂಡಿದೆ. ನನಗೆ ಈ ಮ್ಯೂಸಿಯಮಲ್ಲಿ ಈ ಪೇಂಟಿಂಗ್ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಈ ಪೇಂಟಿಂಗ್. ಈ ಕಾರ್ ನೋಡಿ, ಮರ್ಸಿಡೀಸ್ ಬೆಂಜ್. ಹಾಗೆ ಎಲ್ರಿಗೂ ಇಷ್ಟ ಆಗುವಂಥ ಕಾರ್ ಇದು, BMW. ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಇಷ್ಟ, ಎಲ್ಲರೂ ಇಷ್ಟಪಡ್ತಾರೆ. ಇದು ಟೊಯೋಟಾ. ಜಾವಾ. ಈ ಥರ ಬೈಕ್ಗಳನ್ನು ನಮ್ಮ ಕನ್ನಡ ಮೂವಿಲಿ ಎಷ್ಟೋ ಕಡೆ ಯೂಸ್ ಮಾಡಿದ್ದಾರೆ. ಹಾಗೆ ಈ ಬೈಕ್ ಒಂದು ಗತ್ತು, ಅಲ್ಲಿ ಗ್ಯಾಪ್ ಏನಕ್ಕಿರೋದು ಗೊತ್ತಾ? ಲಗೇಜ್ ಇಡೋಕ್ಕೆ ಅಂತ.
ನೋಡಿ ಗೈಸ್, ಇಲ್ಲಿ ನಾನು ನನ್ನ ಕಾರ್ನ ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ಯಾರೇ ಕಾರ್ ತಂದು ಪಾರ್ಕ್ ಮಾಡಿದ್ರು ಮ್ಯೂಸಿಯಮ್ಗೆ ಬರೋರು ಕಾರ್ ಪಾರ್ಕಿಂಗ್ಗೆ ನಾವು ಪೇ ಮಾಡಬೇಕಾಗಿಲ್ಲ, ಇದು ಫ್ರೀ ಆಗಿರುತ್ತೆ. ಇಲ್ಲಿ ಮ್ಯೂಸಿಯಂ ಬಂದು ತುಂಬ ಖುಷಿ ಆಯಿತು. ಈಗ ನಾವು ರಿಟರ್ನ್ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.